ಸ್ನೇಹಿತರೆ, ನಾನು ಇತ್ತೀಚೆಗೆ ಕೆಲವೊಂದಷ್ಟು ಅವೇರ್ನೆಸ್ನ ತುಂಬ ಕ್ರಿಯೇಟ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ. ಬಟ್ ಆದರೂ ನನಗೇನೋ ಇದು ತುಂಬ ಎಫೆಕ್ಟ್ ಅನ್ನಿಸ್ತಾ ಇಲ್ಲ. ಬೇರೆ ಥರ ಮಾಡಬೇಕು ಅಂತ ಹೇಳ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಹೆಲ್ತ್ ಬಗ್ಗೆ ಅವೇರ್ನೆಸ್. ಸ್ನೇಹಿತರೆ, ನಮ್ಮ ಫ್ಯಾಮಿಲಿನಲ್ಲಿ ನಾನು ಆಗಲಿ, ನನ್ನ ಹೆಂಡತಿ, ನನ್ನ ಮಕ್ಕಳಾಗಲಿ, ಯಾರಾಗಲಿ, ನಮ್ಮ ಮಾವ, ಅತ್ತೆ, ಯಾರಿಗೂ ನಾವು ಕೋವಿಡ್ ವ್ಯಾಕ್ಸಿನನ್ನು ತೊಗೊಳಕ್ಕೆ ಬಿಡಲಿಲ್ಲ. ಯಾಕೆ ಅಂದರೆ ನಾವು ಬೇಡ ಅಂತ ಹೇಳಿದ್ವಿ. ಅವರು ನಮ್ಮ ಮಾತನ್ನ ಕೇಳಿದ್ರು. ನಾವೇನು ಹೇಳಿದ್ವಿ ಅಂದರೆ ನಮಗೆ ಸ್ಪೆಷಲಿ ನನಗೆ ನಾವು ಕೋವಿಡ್ ವೈರಸ್ಸಿಂದ ನಾವು ಸಾಯ್ತೀವಿ ಅನ್ನೋ ಭಯ ನನಗೆ ಮೊದಲು ಇರಲಿಲ್ಲ. ಹಂಗಾಗಿ ನಾನು ತೊಗೊಳ್ಳಿಲ್ಲ. ಎರಡನೇದು, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಕೋವ್ಯಾಕ್ಸಿನು, ಕೋವಿಶೀಲ್ಡು ಅವರೆಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ, ಅದ್ರ ಏನು ಮಾಡ್ತಾಯಿದ್ದಾರೆ ಅಂತ ಅದ್ರ ಬಗ್ಗೆ ಪೇಪರ್ಸ್ ಎಲ್ಲ ಓದಿದಾಗ ಹೊರ್ತಾಯಿತು. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರೆ 100% ಅಥವಾ 90% ಗ್ಯಾರಂಟಿನೂ ಯಾರು ಕೊಡ್ತಾ ಇಲ್ಲ. ಇದು ನಿಜವಾಗ್ಲೂ ಕೋವಿಡ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಹಂಗಾಗಿ ಅವ್ರಿಗೆ ಗ್ಯಾರಂಟಿ ಇದ್ಮೇಲೆ ನಾನು ಯಾಕೆ ತೊಗೊಬೇಕು ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ನಮ್ಮ ಫ್ಯಾಮಿಲಿಯವ್ರು ಯಾರು ತೊಗೊಳ್ಳಿಲ್ಲ. ಬಟ್ ಅದ್ರ ಬದಲು ಆಯುರ್ವೇದದ ಜ್ಯೂಸ್ಗಳು, ಆಯುರ್ವೇದದ ಕೆಲವೊಂದಷ್ಟು ರೆಮಿಡೀಸ್ನ ನಾವು ಮಾಡ್ಕೊಂಡು ಮನೇಲಿ ಯೂಸ್ ಮಾಡಿದ್ವಿ. ಅದು ಎಗೇನ್ ಎವಿಡೆನ್ಸ್ ಬೇಸ್ಡ್ ಆ್ಯಂಡ್ ಸೈಂಟಿಫಿಕ್ ಬೇಸ್ಡ್. ಯಾಕೆ ಅಂದರೆ ನಮ್ಮ ತುಂಬ ಪುರಾಣ ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳಲ್ಲೂ ಈ ರೀತಿ ಈ ವೈರಸ್ಗಳಾಗ್ಬೋದು ಅಥವಾ ಒಂದು ಆಪತ್ಕಾಲಗಳು ಬಂದಾಗ ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ಇದೆ. ಅದನ್ನು ಓದಿ ನಾವು ಏನು ಮಾಡಿದ್ವಿ, ಕೆಲವೊಂದು ಆಯುರ್ವೇದಿಕ್ ಜ್ಯೂಸ್ಗಳ ಮುಖಾಂತರ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡ್ರಿ. ಅದಕ್ಕೆ ನೋಡಿ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಎರಡನೇದು ಸ್ನೇಹಿತರೆ, ನಾವು ಇವತ್ತು ಮನೆಯಲ್ಲಿ ಫಿಲ್ಟ್ರ್ ಯೂಸ್ ಮಾಡ್ತೀವಿ. ಬಟ್ ಫಿಲ್ಟ್ರ್ ಮಾಡಿದ ನೀರನ್ನ ಪ್ಲಾಸ್ಟಿಕ್ ಕಂಟೈನರಲ್ಲಿ ಕುಡಿಯಲ್ಲ. ನಾವು ಅದನ್ನು ಮಲ್ಟಿಗೆ ಶಿಫ್ಟ್ ಮಾಡ್ತೀವಿ. ಮಡಕೆ ಮತ್ತು ಕಾಪರ್ ಕಂಟೈನರ್ಗೆ ಇಟ್ಬಿಟ್ಟು ಅದರಿಂದ ನಾವು ಕುಡಿತೀವಿ ನೀರನ್ನ. ಎರಡನೇದು ಆಯಿತಾ. ಇನ್ನು ಮೂರನೇದು ಸ್ನೇಹಿತರೆ, ಈ ಕಾಫಿ, ಸ್ಟಿಂಗ್ ಎನರ್ಜಿ, ಟೀ, ಆಮೇಲೆ ಮೌಂಟೇನ್ ಡ್ಯೂ ಎಂತೆಂಥ ಕಿತ್ತೋಗಿರೋ ಹೆಸರುಗಳು ಇಟ್ಕೊಂಡು ಜನ ಮಾರ್ತಾಯಿದ್ರೆ ಅದನ್ನು ನಾವು ಕುಡಿತಾಯಿದ್ದೀವಿ. ದಯವಿಟ್ಟು ಅದನ್ನು ಕುಡಿಯೋ ಮುಂಚೆ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಏನು ಬರೆದಿರ್ತದೆ ಅಂತ ಓದಿ. ಅದು ಓದ್ಬಿಟ್ರೆ ನೀವು ಜೀವನದಲ್ಲಿ ಕುಡಿಯಲ್ಲ. ನೀವು ಎಣ್ಣೆ ಕುಡಿತಾ ಇಲ್ಲ, ಸಿಗರೇಟ್ ಸೇರ್ತಾ ಇಲ್ಲ ಅಂದ್ರೂ ಈ ಮೌಂಟೇನ್ ಡ್ಯೂ, ಯಾಳು ಕುಡಿದ್ರೆ ಅವು ಅದಕ್ಕಿಂತ ಡೇಂಜರು. ಅದನ್ನು ಮರಿಬೇಡಿ. ಮೂರನೇದು, ನಾವು ನಮ್ಮ ತಂಡದಿಂದ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಕಸ ಕ್ಲೀನ್ ಮಾಡೋವಂಥದ್ದು ಮತ್ತು ಗಿಡ ನೆಡುವಂಥ ಕಾರ್ಯಗಳನ್ನು ರಾಜರಾಜೇಶ್ವರಿ ನಗರದ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನೀವು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೊಬೋದು. ಇದು ಯಾವುದೇ ರೀತಿಯಾದ ದುಡ್ಡು ಅಥವಾ ಇದಿಲ್ಲ, ನಿಮ್ಮ ಫ್ರೀ ಸಮಯದಲ್ಲಿ ಬರ್ಬೋದು. ಮೂರನೇ ಸ್ನೇಹಿತರೆ, ಇದನ್ನು ಓದಿ ಒಂದು ಬರ್ತೀನಿ, ನಾನು ತೋರಿಸ್ತೀನಿ ಇವಾಗ ತಾಳಿ ನೋಡಿ. ಡೋಂಟ್ ಟೇಕ್ ಎ ಪ್ರೈಡ್ ಇನ್ ಯುವರ್ ಆಲ್ಕೋಹಾಲಿಕ್ ಆ್ಯಂಡ್ ನಾನ್ ಸ್ಮೋಕರ್. ನೀವು ಕುಡಿತಾ ಇಲ್ಲ ಅಥವಾ ಆಲ್ಕೋಹಾಲು ಯಾವುದೇ ಹ್ಯಾಬಿಟ್ ಇಲ್ಲ, ನಿಮ್ಗೆ ಸಿಗರೇಟ್ ಹ್ಯಾಬಿಟ್ ಇಲ್ಲ ಅಂದ್ರೂ ನೀವೇನು ಭಾರಿ ನಾನು ದೊಡ್ಡ ಶಾಚ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂದರೆ ನಾವು ದಿನಕ್ಕೆ 4-5 ಸತಿ ಟೀ ಕುಡಿತೀರಲ್ಲ, ಅದೂ ಒಂದು ಚಟವೇ. ಅದು ಈ ಎಣ್ಣೆ ಸಿಗರೇಟ್ಗಿಂತ ಏನು ಕಮ್ಮಿ ಇಲ್ಲ, ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಕೊಡ್ತಾಯಿತ್ತೆ ಬಾಡಿಗೆ. ನಿಮ್ಗೆ ಅದು ಅರ್ಥ ಆಯ್ತಲ್ಲ ಅಷ್ಟೇ. ಮೂರನೇದು, ಇನ್ನೊಂದು, ನಾವು ದಿನಕ್ಕೆ 3 ಸಲ 4 ಸಲ ಊಟ ಮಾಡ್ತೀವಲ್ಲ, ಅದೂ ಒಂದು ಚಟನೇ. ಯಾಕೆ ಅಂದರೆ ಆ್ಯಕ್ಚುಲಿ ಊಟನ ನಾವು ಹೊಟ್ಟೆ ಹಸಿದಾಗ ಮಾಡೋಕ್ಕೆ ಅಂತ ಊಟ ಇರೋದು. ಹೊಟ್ಟೆ ಹಸಿಲಿಲ್ಲ ಅಂದರೆ ಕರೆಕ್ಟಾಗಿ 1 ಗಂಟೆಗೆ ಬೆಲ್ ಹೊಡೆದಾಗ ಊಟ ಮಾಡ್ತೀವಲ್ಲ ನಾವು, ಆದ್ದರಿಂದ ನಮ್ಮ ದೇಹಕ್ಕೆ ಓವರ್ಫ್ಲೋ ಆಹಾರ. ನಾವು ಇವತ್ತಿನ ಲೈಫ್ ಸ್ಟೈಲ್ಗೆ ನಾವು ತಿನ್ನೋ ಆಹಾರದಲ್ಲಿ 50% ಸಾಕು. ಹೇಳಿದರೆ ನಮ್ಮಲ್ಲಿ ಅನ್ನವನ್ನು ಔಷಧಿ ಥರ ತಿನ್ನು, ಇಂದ ಮುಂದೆ ವಯಸ್ಸಾದಮೇಲೆ ಔಷಧಿಯನ್ನು ಅನ್ನದ ಥರ ತಿನ್ನೋದು ತಪ್ಪುತ್ತೆ ಅಂತ ಒಂದು ಗಾದೆ ಹೇಳಿದೆ. ಅದು ನಿಜ ಅದು, ಆಯಿತಾ. ಆದಷ್ಟು ಫುಡ್ನ ನೀವು ಹೊಟ್ಟೆ ಹಸ್ದಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಕಡಿಮೆ ತಿಂದಾಗ ನಿಮ್ಗೆ ಹೊಟ್ಟೆ ಬೇಗ ಹಸಿಯುತ್ತೆ, ಆಗ ಮತ್ತೆ ಊಟ ಮಾಡಿ, ಏನು ತೊಂದರೆ ಇಲ್ಲ. ಈ 3 ಸಲ ಊಟ ಮಾಡಬೇಕು, 4 ಸತಿ ಊಟ ಮಾಡಬೇಕು, ಇವೆಲ್ಲ ಹೇಗೇನು ನಾವು ವರ್ಕ್ ಆಗೋಲ್ಲ ಲಾಂಗ್ ಟರ್ಮಲ್ಲಿ. ಇದು ನೋಡಿ ಜ್ಯೂಸು, ಇವತ್ತು ನಾನು ಬೆಳಗ್ಗೆ ಮನೇಲೂ ಮಾಡ್ಕೊಂಡು ಕುಡಿತೀವಿ. ಕೆಲವೊಂದು ಸಲ ಮನೇಲಿ ಮಾಡೋಕ್ಕೆ ಟೈಮ್ ಸಿಗದೆ ಇದ್ದಾಗ ಹೊರಗಡೆ ನಾನು ವಾಕ್ ಹೋದಾಗ ಅಲ್ಲಿ ಕುಡ್ಕೊತೀನಿ. ನಮ್ಗೆ ಅಲ್ಲೆಲ್ಲ ಸಿಗುತ್ತೆ. ಆಮೇಲೆ ಸ್ನೇಹಿತರೆ, ಯಾರಿಗೂ ಈ ಜಲಸಿ, ಕೋಪ, ಬೇರೆ ಕಂಡ್ರೆ ಹೇಟ್ ಮಾಡೋದು, ಅಯ್ಯೋ ಬೇರೆ ಅವನ ಕಾರ್ ತೊಗೊಂಡ್ರೆ ಅಯ್ಯೋ ಅವ್ನು ಕಾರ್ ತಗೊಬಿಟ್ಟ ಅಂತ ಖುಷಿ ಪಡಬೇಕು ಹೊರತು ಅಯ್ಯೋ ಅವ್ನು ಕಾರ್ ತಗೊಬಿಟ್ಟ ಅಂದಮೇಲೆ ಜಲಸಿ ಪಡಬಾರ್ದು. ಅಥವಾ ಅವ್ನು ಕಾರ್ ತೊಗೊಂಡಪ್ಪ, ನನಗೂ ಭಗವಂತ ಶಕ್ತಿ ಕೊಡಲಿ, ನಾನು ಚೆನ್ನಾಗಿ ದುಡ್ಡು ಕಾರ್ ತೊಗೋತೀನಿ ಅಂತ ಬೇಡ್ಕೊಬೇಕೆ ಹೊರತು ಜಲಸಿ ಪಟ್ಟರೆ ಉಪಯೋಗ ಇಲ್ಲ. ಯಾಕೆಂದರೆ ಅದು ನಮ್ಮ ನೇಚರ್ ಅಲ್ಲ. ನೀವೆಲ್ಲ ಬದಲಾಗಬೇಕು ಅನ್ನೋದು ನನ್ನ ಭಾವನೆ. ನಾನು ಇವಾಗ ನಾನೇನು ಬದಲಾಗಿ ಸಾಚ ಅಲ್ಲ, ನಾನು ಬದಲಾವಣೆಗೆ ಪ್ರಯತ್ನ ಪಡ್ತಾಯಿದ್ದೀನಿ, ಪ್ರೊಸೆಸಲ್ಲಿದ್ದೀನಿ ನಾನು. ನೋಡಿ, ಇವೆಲ್ಲ ನಾನು ಏನೋ ಒಂದು ಸಮಾಜಕ್ಕೆ ನನ್ನ ಕಡೆಯಿಂದ ಏನೋ ಒಂದಷ್ಟು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದಷ್ಟೇ. ಯಾಕೆ ಅಂದರೆ ನನಗೆ ತುಂಬ ಕೊಟ್ಟಿದೆ ಸಮಾಜ, ನಾನು ಏನಾರು ಒಂದು ವಾಪಸ್ ಕೊಡಬೇಕು. ನೋಡಿ, ಈ ಬುಕ್ ನೋಡಿ, ಈ ಕನ್ನಡದಲ್ಲೂ ಇದೆ ಈ ಬುಕ್ಕು, ಹಣದ ಮನೋವಿಜ್ಞಾನ ಅಂತ. ತುಂಬ ಒಳ್ಳೆ ಬುಕ್, ಇದನ್ನು ಓದಿ. ಯಾಕೆಂದರೆ ಇವತ್ತು ಎಲ್ಲ ಜನ ಖುಷಿಗೆ, ನಾವು ಆ್ಯಕ್ಚುಲಿ ದುಡ್ಡಿಂದ ಬಿದ್ದಿರೋದು ಖುಷಿಯಿಂದ. ದುಡ್ಡು ಮಾಡಿದ್ರೆ ದುಡ್ಡಿಂದ ಖುಷಿ ಸಿಗುತ್ತೆ ಅಂತ, ಬಟ್ ದುಡ್ಡಿಂದ ಖುಷಿ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ಬೇರೆ ವಿಷಯಗಳಲ್ಲಿ ಖುಷಿ ಇದೆ, ನೀವು ಅದನ್ನು ತಿಳ್ಕೊಬೇಕು. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಬುಕ್ ನೋಡಿ, ಇದು ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಆ ಬುಕ್ಕು ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ, ನಮ್ಮ ಅಮೇರಿಕಾ ಸೈಂಟಿಸ್ಟ್ಗಳೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಅದು ಯಾರು ದೇವರು ಅಂತ ಕರೀತಾನೆ, ಇನ್ನೊಬ್ಬ ಅದನ್ನು ಲಾ ಆಫ್ ಫಿಸಿಕ್ಸ್ ಅಂತ ಕರೀತಾನೆ ಅಂತ ಹೇಳಿದ್ದಾರೆ. ಇವ್ರಿಗೆಲ್ಲ ಅದು ಗೊತ್ತಿತ್ತು. ನಮ್ಮ ಮಣ್ಣಲ್ಲಿ ಕಣದಲ್ಲಿ ಶಕ್ತಿ ಇದೆ. ಓದಿ ಇದನ್ನು, ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಇದನ್ನು ನೋಡಿ,
ಇದನ್ನು ನಿಕೋಲಾ ಟೆಸ್ಲಲ್ಲಿ ಇರೋದು. ಇಲ್ಲಿ ನಮ್ಮ ಯಾವುದೇ ಒಂದು ಬ್ರೈನು ಸೈನ್ಸ್ ಅಚೀವ್ಮೆಂಟ್ ಮಾಡಿ ನಾವು ಗ್ರೇಟ್ ವಾವ್ ಅಂತೀವಲ್ಲ, ಅವು ಯಾರೋ ಏನು ಅವ್ರಿಗೇನು ಹುಡ್ತಾಗೆ ಬಂದಿರಲ್ಲ. ಅವರು ಒಂದು ಒಳ್ಳೆತನಗಳಿಂದ, ಅವರ ಓದ ಜನ್ಮಗಳ ಪುಣ್ಯಗಳಿಂದ ಅವರು ಏನೋ ಒಂದು ಕಾರ್ಯಗಳನ್ನು ಮಾಡಿರ್ತಾರೆ. ಅದಕ್ಕೆ ಆ ಡಿವೈನ್ ಎನರ್ಜಿಗಳು ಅವ್ರ ಬ್ರೈನ್ ಮುಖಾಂತರ ಒಂದೊಂದು ಒಳ್ಳೆ ಕೆಲಸಗಳನ್ನ ಮಾಡಿಸ್ತವೆ. ಬಟ್ ಅದನ್ನು ಹೋಯ್ತಾ ಕಾಲಘಟ್ಟದಲ್ಲಿ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡು ಎಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿ ಎಕ್ಕುಡ್ಸಿ ಭೂಮಿನೇ ಇವತ್ತು ಎಕ್ಕುಡಿಸ್ತಿದ್ದೀವಿ. ನೋಡಿ, ಇದೇ ಉದ್ದೇಶ ನಾನು ಎಲ್ಲರಿಗೂ ಇದನ್ನು ಮಾಡ್ತಾ ಇರೋದು. ನೋಡಿ, ಕಾಗೆ ಒಂದು ಅನ್ನ ಸಿಕ್ಕಿದ್ರೆ ಬಳಗೆಲ್ಲ ಕರಿತದಂತೆ, ಕೋಳಿನೂ ಒಂದು ಕಾಳ ಸಿಕ್ಕಿದ್ರೆ ಅದಕ್ಕೆಲ್ಲ ಕರಿತದಂತೆ. ಹಿಂಗೆ ನಾವು ಏನೋ ಒಂದು ಒಳ್ಳೆ ಸಿಕ್ಕಿದಾಗ ನಾವು ನಮ್ಮ ಬಳಗೆಲ್ಲ ಕರಿಬೇಕಲ್ವಾ? ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಸ್ವಾರ್ಥದ್ದೇನಿಲ್ಲ. ಇದರಲ್ಲಿ ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ಚೆನ್ನಾಗಾಗಬೇಕು ಅನ್ನೋದು ನನ್ನ ಭಾವನೆ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಇದನ್ನು ನೋಡಿ ಸ್ನೇಹಿತರೆ, ಇದೊಂದು ತುಂಬ ಚೆನ್ನಾಗಿದೆ. CCTV ಕ್ಯಾಮ್ರಾದಿಂದ ನಾವು ತಪ್ಪಿಸ್ಕೊಂಡು ಟ್ರಾಫಿಕ್ ರೂಲ್ಸ್ನ ಎಸ್ಕೇಪ್ ಆಗಿ CCTV ಕ್ಯಾಮ್ರಾನ ಎಸ್ಕೇಪ್ ಆಗಿ ಪೆನಾಲ್ಟಿನೂ ಎಸ್ಕೇಪ್ ಆಗಿಬಿಡ್ಬೋದು. ಬಟ್ ಆದರೆ ಸ್ನೇಹಿತರೆ, ನಮ್ಮ ಪ್ರತಿಯೊಂದು ಮನುಷ್ಯನ ಒಳಗಡೆ ಬ್ರೈನ್ ಒಳಗಡೆ ಒಂದು CCTV ಇದೆ. ಆ CCTVಗೆ ಕೆಪಾಸಿಟಿನೇ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ಕೆಪಾಸಿಟಿ ಅದು. ಭೂಮಿ ಇನ್ನೂ ಎಷ್ಟು ಬಿಲಿಯನ್ ವರ್ಷಗಂಟಿರುತ್ತೋ ಅಷ್ಟು ವರ್ಷಗಂಟಲು ಆ ಕೆಪಾಸಿಟಿ ಹಂಗೆ ಇರ್ತದೆ, ರೆಕಾರ್ಡ್ ಆಯ್ತಾನೆ ಇರ್ತದೆ. ನೀವು ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಎಲ್ಲ ಅಲ್ಲಿ ರೆಕಾರ್ಡ್ ಆಯ್ತಾ ಇರ್ತದೆ. ಅದರದ್ದು ಕಾನ್ಸಿಕ್ವೆನ್ಸೇ ನಿಮ್ಮ ಇವತ್ತು ಬದುಕು. ನೀವು ಇವತ್ತು ಕೆಟ್ಟದ್ದು ಮಾಡಿದ್ರೆ ನಾಳೆ ಅದರ ರಿಸಲ್ಟು ಇಲ್ಲ ಇವತ್ತೇ ಬಂದರೂ ಬರ್ಬೋದು. ಒಳ್ಳೇದು ಮಾಡಿದ್ರು ಅಷ್ಟೇ, ಇವತ್ತೇ ಅದರ ರಿಸಲ್ಟ್ ಇಲ್ಲ ನಾಳೆ ಬರುತ್ತೆ. ನಾಳೆ ಅಂದರೆ ನಾಳೆ ಆದರೂ ಆಗ್ಬೋದು, ನಾಳೆ 1 ಅವರ್ ಬಿಟ್ಟು ಆಗ್ಬೋದು, ಮುಂದಿನ ಜನ್ಮಕ್ಕೂ ಆಗ್ಬೋದು, 10 ಜನ್ಮ ಬಿಟ್ಟಾರೂ ಆಗ್ಬೋದು. ಆ ನಾಳೆ ಅನ್ನೋ ಪದಕ್ಕೆ ಅರ್ಥ ನಾಳೆ ಅಂದರೆ ನಾಳೆನೇ ಅಂತಲ್ಲ. ಇವೆಲ್ಲ ನಾವು ನಮ್ಮ ಮೈಂಡಿನ ಒಂದು ಲಿಮಿಟೇಷನ್ಸಲ್ಲಿ ನಾಳೆ ಇವತ್ತೊಂದು ಮಾಡ್ಕೊಂಡಿರೋದು ಅಷ್ಟೇ. ನಾಳೆ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಆ್ಯಕ್ಚುಲಿ. ನೀವು ಕರೆಕ್ಟಾಗಿ ಒಂದು ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿ ನೋಡಿದ್ರೆ ಆಯಿತಾ. ಇದನ್ನು ಓದಿ ಚೆನ್ನಾಗಿ, ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೇನು ಬೇಕು ನಿಮಗೆ ನನ್ನ ಕಡೆಯಿಂದ? ಇದು ನೋಡಿ, ಇದು ಚೆನ್ನಾಗಿದೆ ನೋಡಿ. ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದೀವಿ. ಇಡೀ ಪ್ರಪಂಚಕ್ಕೆ ಧರ್ಮವನ್ನು ಕೊಟ್ಟಿದ್ದಂಥ ದೇಶ ನಾವಿವತ್ತು ಜಾತಿ ಅಂದ್ಕೊಂಡು ಸಾಯ್ತಾ ಇದ್ದೀವಿ. ಆಮೇಲೆ ಇನ್ನು ಏನಪ್ಪ ಅಂತಂದರೆ ಎಲ್ಲ ಸ್ನೇಹಿತರೆ, ಸೈನ್ಸ್ ಅಷ್ಟೇ. ನಾವು ಬುದ್ಧನ ಫಾಲೋ ಮಾಡಬೇಕು, ಬಸವಣ್ಣವ್ರದ್ದೆಲ್ಲ ಫಾಲೋ ಮಾಡೋದು ಅರ್ಥ ಆಗ್ಬಿಡುತ್ತೆ. ಧನ್ಯವಾದಗಳು.